ಹಾ 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 ಏಂತಕ್ಕೆ ಏನಿದಾರ ಹಿನ್ನೆಲೆ ನೀನ್ ನಡಿ ಅದ್ರ ಪಾಡಗ ತಿಂತದೆ. ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಗುಡ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಟಮ್ನ ಕ್ಲಿಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ. ಇವತ್ತಿನ ಸ್ಪೆಷಲ್ ಏನಂತಂದರೆ ಗೌರಿ ಗಣೇಶ ಹಬ್ಬ ಎರಡೂ ಕೂಡ ಒಂದೇ ದಿನ ಮಾಡೋದು. ಇವತ್ತೇನೇನೆಲ್ಲ ಮಾಡ್ತೀವಿ ಏನು ಎತ್ತ ಅಂತೆಲ್ಲ ನಾನು ನಿಮಗೆ ಈ ಕ್ಲಿಪ್ಪಲ್ಲಿ ಹೇಳ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ. ಫಸ್ಟಿಗೆ ಗೌರಿ ಪೂಜೆ ಮಾಡಬೇಕಿತ್ತು. ಲೈಕ್ ಯಾವ ರೀತಿ ಅಂತಂದರೆ ನಮ್ಮ ಊರ ಕಡೆ ಎಲ್ಲ ಹೊಸ್ನೀರು ತರೋದು ಅಂತ ಹೇಳ್ತಾರೆ. ಅವಾಗೆಲ್ಲ ಮಡಿಕೆಲೆಲ್ಲ ಮಾಡ್ತಾಯಿದ್ರಂತೆ. ಹೊಸ ಮಡಿಕೆ ತೊಗೊಂಡು ಅದರಲ್ಲಿ ನೀರು ತಂದು ಅದರಲ್ಲೇ ಅಡುಗೆ ಮಾಡಬೇಕು, ಆ ರೀತಿ ಪ್ರೊಸೆಸ್ ಅವಾಗ ಮಾಡ್ತಾಯಿದ್ರು. ಬಟ್ ಇಲ್ಲೆಲ್ಲ ಅದೆಲ್ಲ ಅವೈಲೇಬಲ್ ಇರೋಲ್ಲ ಅಂತಂದ್ಬಿಟ್ಟು ನಮ್ಮಮ್ಮ ಬೆಳಗ್ಗೆ ನಮ್ಮದು ಕೊಳಗಿನೇ ಪೂಜೆ ಎಲ್ಲ ಮಾಡಿಬಿಟ್ಟು ಅದರಲ್ಲಿ ನೀರು ಹಿಡ್ಕೊಂಡು ಅದಕ್ಕೆ ಪೂಜೆ ಮಾಡಿ, ಹಾಗೆ ನಮ್ಮ ಸಂಪು ಕೂಡ ಪೂಜೆ ಮಾಡಿ ಮುಗಿಸಿದ್ವಿ. ಅದನ್ನು ಗಂಗೆ ಪೂಜೆ ಅಂತ ಕರೀತಾರೆ. ಏನಕ್ಕೆ ಏನು ಎತ್ತ ಅದೇನು ನಂಗೆ ಗೊತ್ತಿಲ್ಲ. ಸೊ ಸ್ವಲ್ಪ ಸ್ವೀಟಿಗೆ ಬೆಲ್ಲ ತುರಿಬೇಕಿತ್ತು. ಅದೆಲ್ಲ ತುರಿದಾದ್ಮೇಲೆ ನಮ್ಮ ಮನೇಲಿ ಪೂಜೆ ಎಲ್ಲನೂ ಮುಗಿಸಿದ್ವಿ. ದೇವ್ರ ಮನೆ ಕೆಲಸ ಎಲ್ಲ ಮುಗೀತು. ಹೊರಗಡೆ ಹೋಗಿ ಉತ್ತಕ್ಕೆ ಮತ್ತು ನಾಗರಕಲ್ಲಿಗೆ ಪೂಜೆ ಮಾಡಬೇಕಿತ್ತು. ಸೊ ಅಲ್ಲಿ ಪೂಜೆಗೆ ಐಟಮ್ಸ್ ಎಲ್ಲನೂ ಎತ್ಕೊಬೇಕಿತ್ತು. ಎಲ್ಲ ಎತ್ತಿ ಇಟ್ಕೊಂಡಾದಮೇಲೆ ಅದೇ ಕೈಗೆ ದಾರ ಕಟ್ಕೋತಾರಲ್ಲ, ಅದನ್ನು ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೆ ನಮ್ಮ ಮನೆಯವರೆಲ್ರಿಗೂ. ಪೂಜೆ ಸಾಮಾನು ಉತ್ತಕ್ಕೆ, ಇನ್ನೊಂದು ಪೂಜೆ ಸಾಮಾನು ನಾಗರಕಲ್ಲಿ ಮಾಡ್ತಾರಲ್ಲ ಹಳ್ಳಿಕಟ್ಟೆ, ಅದಕ್ಕೆ. ಸೊ ಇದು ತಂಬಿಟ್ಟು ಮತ್ತು ಎಳ್ಳುದು ಏನೋ ಅಂತಾರೆ, ಇದು ಹಣ್ಣುಗಳು. ಇದನ್ನೆಲ್ಲ ಅಲ್ಲೋಗಿ ಕಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಬಾಳೆ ಎಲೆ, ಕಾಯಿ ಇಷ್ಟು ಎತ್ತಿ ರೆಡಿ ಮಾಡಿ ಇಟ್ಕೊಂಡಾಗೈತೆ. ಇದನ್ನೆಲ್ಲ ತೊಗೊಂಡು ಹೋಗಬೇಕು. ನಾನು ರೆಡಿ ಆದೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ, ಗಂಟು ಕಟ್ಬಿಟ್ಟಿದ್ದೀನಿ. ತಲೆ ಕೂದಲಿನೂ ಆರಿಲ್ಲ. ಸೊ ಹೆಂಗೆ ಬೇಕೋ ಹಂಗೆ ಕಟ್ಟಿದ್ದೀನಿ. ಇಗ್ನೋರ್ ಮಾಡಿ. ಏನು ಮೇಕಪ್ ಆರ್ಟಿಸ್ಟ್ ಈ ಥರ ಬಚ್ಕೊಂಡಿದ್ದಾರೆ ಅಂತ ಕಮೆಂಟ್ ಮಾಡಬೇಡಿ ಪ್ಲೀಸ್. ಏಕೆ ಅಂತಂದರೆ ಕೂದಲು ಆರಿಸಿಲ್ಲ, ಏನೂ ಇಲ್ಲ. ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ, ಪೂಜೆ ಮಾಡಬೇಕು ಅಲ್ಲಿ ಹೋಗ್ಬಿಟ್ಟು. ಸೊ ಅದಕ್ಕೇ ಪಟ ಅಂತಂದ್ಬಿಟ್ಟು ಗಂಟು ಹಾಕ್ಬಿಟ್ಟು ಹೂವು ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು, ಬನ್ನಿ. ಬ್ಯಾಕ್ಗ್ರೌಂಡ್ ಪೂರ್ತಿ ದೇವ್ರ ಮನೆದು ವಾಯ್ಸ್ ಬರ್ತಾ ಇದೆ, ಸೊ ಮಂತ್ರದ್ದು. ಅದನ್ನು ಇಗ್ನೋರ್ ಮಾಡಿ. ಸೊ ಇಲ್ಲಿಂದ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ಇರೋದು ದೇವಸ್ಥಾನ. ಅಲ್ಲಿ ಹಳ್ಳಿಕಟ್ಟೆ ಇದೆ, ಅಲ್ಲಿ ಪೂಜೆ ಮುಗಿಸಿ ಅಲ್ಲಿಂದ ಆದಮೇಲೆ ಉತ್ತ ಹುಡಿಕೊಂಡು ಹೋಗಬೇಕಿತ್ತು. ನಮ್ಮ ಮನೆ ಹತ್ರನೇ ಉತ್ತ ಇತ್ತು. ಬಟ್ ಆದರೆ ಅದನ್ನು ಕ್ಲೀನ್ ಮಾಡಿಸೋವಾಗ, ಮಟ್ಟ ಮಾಡಿಸುವಾಗ ಫುಲ್ ಡೆಮಾಲಿಷ್ ಮಾಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ಫುಲ್ ಹುಡುಕಿದೆ ದೊಡ್ಡ ಪ್ರೋಸೆಸ್ ಆಗಿತ್ತು. ಫೈನಲಿ ನಮಗೆ ಉತ್ತ ಸಿಕ್ತು ಬೇರೆ ಕಡೆ, ಅಂದರೆ ನಮ್ಮೂರದೇ ಸಿಕ್ತು. ಸೊ ಅಲ್ಲೇ ಪೂಜೆ ಮಾಡಿದ್ವಿ. ಪ್ಲೀಸ್ ಯಾರು ಅರ್ಶಿನ ಕುಂಕುಮನ ಈ ರೀತಿ ಎಲ್ಲ ಚೆಲ್ಲಬೇಡಿ. ಯಾಕಂತಂದರೆ ಇವಾಗ ಬರ್ತಾರೋ ಅರ್ಶಿನ ಕುಂಕುಮ ಎಲ್ಲ ಫುಲ್ ಪ್ಯೂರಾಗಿಲ್ಲ, ಫುಲ್ಲು ಏನು ಹೇಳ್ತಾರೆ ಕೆಮಿಕಲ್ ಆಗಿದೆ. ನಮ್ಮ ಕೈಗೆ ಅಂಟ್ಕೊತಾ ಇರುತ್ತೆ ಅದು. ಸೊ ಅದು ಡಿಸ್ಟರ್ಬ್ ಆಗುತ್ತೆ. ಇಫ್ ಇನ್ ಕೇಸ್ ಅಲ್ಲೂ ಹಾವು ಏನಾದರೂ ಬಂದರೆ ಅದು ಪ್ರಾಬ್ಲಮ್ಮೇ ಆಗುತ್ತೆ. ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ನನಗೆ ಗೊತ್ತಿಲ್ಲ, ಮನೆಗೆ ಹೋಗುವಾಗ ಲೈಕ್ ಸಗಣಿ ಇರುತ್ತಲ್ಲ ಅದನ್ನು ತುಳ್ಕೊಂಡು ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ. ಏನಕ್ಕೆ ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಫೈನಲಿ ಹಬ್ಬನೂ ಮುಗೀತು, ಎಲ್ಲನೂ ಆಯಿತು. ಈ ಹಬ್ಬದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಉಪವಾಸ ಇರ್ತಾರೆ. ನಮ್ಮ ಕಡೆ ಅಂತೂ ಉಪವಾಸ ಇರ್ತಾರೆ. ಒಪ್ಪತ್ತು ಬಿಡೋದು ಅಂತ ಹೇಳ್ತಾರೆ. ಅದನ್ನು ನಮ್ಮಮ್ಮ ನಮಗೆ ಹಿಂಸೆ ಕೊಟ್ಟು ಏನೋ ಒಟ್ಟಿನಲ್ಲಿ ಶುರು ಮಾಡಿಸ್ಬಿಟ್ರು. ಅದು ಇವಾಗ ಕಂಟಿನ್ಯೂ ಆಗಿಬಿಟ್ಟೈತೆ, ಮೊದಲಿಂದನೂ ಮಾಡಿ ಮಾಡಿ ಅಭ್ಯಾಸ ಆಗಿರೋದಕ್ಕೆ. ಸೊ ಇವಾಗ ಎಲೆ ಊಟ, ತುಂಬ ವೆರೈಟಿ ಊಟ ಏನಿಲ್ಲ, ಅನ್ನ ಸಾಂಬಾರು. ಈ ಹಬ್ಬದ ಸ್ಪೆಷಲ್ ಏನು ಅಂತಂದರೆ ನಮ್ಮಮ್ಮ ಒಂದೊಳ್ಳೆ ಸಾಂಬಾರು ಮಾಡ್ತಾರೆ. ಆ ಸಾಂಬಾರು ಹೆಸ್ರೇನಮ್ಮ, ಏನಂತ ಹೆಸ್ರಿಟ್ಟಿದ್ದೀವಿ ಇದಕ್ಕೆ ಹೇಳು? ಎಲ್ಲನೂ ಹೇಳ್ಬಿಟ್ಟೆ ನೀನು. ಸಾಂಬಾರು ಜಾಸ್ತಿ ಹಾಕು ನನಗೆ. ಈ ಸಲ ನಮ್ಮಮ್ಮ ಕ್ಯಾರೆಟ್ ಬೇರೆ ಹಾಕ್ಬಿಟ್ಟವ್ರೆ ಈ ಸಾಂಬಾರಿಗೆ. ಹಾಂ ಅಲ್ಲೇ ಮಡಗು, ನೋಡಿ ತೋರಿಸ್ತೀನಿ. ಇದು ಸಾಂಬಾರು ಸಕ್ಕತ್ತಾಗಿರುತ್ತೆ. ಈ ಹಬ್ಬದ ಊಟ ಅಂತೂ ನೆನೆಸ್ಕೋಬೇಕು. ಅದಕ್ಕೋಸ್ಕರ ಹಚ್ಕೊಂಡಿರ್ತೀನಿ. ಫಸ್ಟು ಇದನ್ನು ತಿಂದು ಉಪವಾಸನ ಮುಗಿಸ್ಬೇಕು. ನಮ್ಮ ಮನೇಲಿ ಎಲ್ಲನೂ ಮುಗಿಸ್ಕೊಂಡು ಸಂಜೆ ಕೆಂಗೇರಿ ಬಸ್ ಹತ್ಕೊಂಡು ಮಂಡ್ಯ ಕಡೆ ಪಯಣ ಶುರು ಮಾಡಿದೆ. ಸೊ ಹೋಗಿ ಸುಸ್ತಾಗಿಬಿಟ್ಟಿತ್ತು, ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಇದು, ಅಂದರೆ ಸಂಡೇ ವ್ಲಾಗ್ ಇದು.
ಮನೆ ದೇವರಿಗೆ ಪೂಜೆ ಮಾಡಿಸ್ಬೇಕಿತ್ತು. ಸೊ ಮನೆ ದೇವರಿಗೆಲ್ಲ ಪೂಜೆ ಮಾಡಿಸಿದ್ವಿ. ಏನಕ್ಕೆ ಮಂಡ್ಯಕ್ಕೆ ಬಂದಿತ್ತು ಅಂತಂದರೆ ನನ್ನ ಕಸಿನ್ಸ್ದು ಆಫೀಸ್ ಇನಾಗ್ರೇಷನ್ ಇತ್ತು. ಲೈಕ್ ನನ್ನ ಚಿಕ್ಕಮ್ಮದು ಅಯ್ಯರ್ ಗ್ರೂಪ್ಸ್ ಅಂತ ಕನ್ಸ್ಟ್ರಕ್ಷನ್ಸ್ ರಿಲೇಟೆಡ್ ಕಂಪನಿ ಇದು. ನಿಮಗೆ ಪ್ಲ್ಯಾನಿಂಗ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಎಲ್ಲ ರೀತಿ ವರ್ಕು ಇಲ್ಲಿ ಮಾಡಿಕೊಡ್ತಾರೆ. ಏನಾದರೂ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಅವ್ರದ್ದು ಅಡ್ರೆಸ್ ಎಲ್ಲನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಆನ್ ಮಾಡಿರ್ತೀನಿ. ಈವನ್ ಆಲ್ಸೋ ಇನ್ಸ್ಟಾಗ್ರಾಮ್ ಪೇಜ್ನೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಇದು ನಾಗಮಂಗಲ ರೋಡ್ ಮಂಡ್ಯದಲ್ಲಿ ಬರುತ್ತೆ. ಎಲ್ಲ ಕಡೆನೂ ವರ್ಕ್ ಮಾಡಿಕೊಡ್ತಾರೆ. ಲೈಕ್ ಬೆಂಗಳೂರು, ಮಂಡ್ಯ ಅಲ್ಲೇ ಅಂತಲ್ಲ, ಬೇರೆ ಕಡೆನೂ ಕೂಡ ಇವರು ವರ್ಕ್ ಮಾಡಿಕೊಡ್ತಾರೆ. ಸೊ ನಿಮ್ಗೇನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಬೇಗನೆ ರಿಪ್ಲೈ ಕೂಡ ಮಾಡ್ತಾರೆ. ಇಲ್ಲಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕಾಗಲಿಲ್ಲ. ಸಣ್ಣ ಪುಟ್ಟ ಗ್ಲಿಮ್ಸಪ್ನ ನಾನಿಲ್ಲಿ ಆ್ಯಡ್ ಆನ್ ಮಾಡಿದ್ದೀನಿ. ಹೋಪ್ ನಿಮಗೆ ಇದೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಬಸ್ಸಲ್ಲಿ ಬರ್ತಾ ನನ್ನ ಕ್ಲಾಸು ಮುಗ್ದೋಯ್ತು. ಹಿಂಗಾಗಿದೆ. ಇದಕ್ಕೆ ಯೋಗನ ಮುರಿದೋಯ್ತು. ಇದಕ್ಕೆ ಬೇರೆ ಬಂಡವಾಳ ಹಾಕ್ಬೇಕು ಇವಾಗ. ಫುಲ್ ನಾಳೆಯಿಂದ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಬೆಳಿಗ್ಗೆ 7:00 7:30 ಹೊರಟೆ ಮಂಡ್ಯದಿಂದ. ಬೆಂಗಳೂರಿಗೆ ಬಂದು ರೀಚ್ ಆಗೋಷ್ಟು 9:30 ಆಯಿತು ಕೆಂಗೇರಿಗೆ. ಅಲ್ಲಿಂದ ಆಫೀಸಿಗೆ ಬರೋಕ್ಕೆ 1/2 ಅವರ್ ಆಯಿತು. ಬರೋ ಇದರಲ್ಲಿ ಗ್ಲಾಸು ಮುರಿದೋಯ್ತು. ಫುಲ್ ರಶ್ ಇತ್ತು. ಯಪ್ಪ ಹೆಂಗೆ ದಿನ ಹೋಯ್ತು ಅನ್ನೋದೇ ನಂಗೆ ಗೊತ್ತಾಗಿಲ್ಲ. ಶನಿವಾರ ಭಾನುವಾರ ಫೈನಲಿ ಬಂದಿದ್ದೀನಿ ಬೆಂಗಳೂರಿಗೆ. ಇನ್ನಿದೆ ರೂಟೀನ್ ಸ್ಟಾರ್ಟ್. ಆಫೀಸು ಮನೆ ಇದೇ ಆಗಿಬಿಡುತ್ತೆ. ಬಿಸಿ ಬಿಸಿ ಕಾಫಿ ಕುಡಿತೀನಿ. ಬಾಯ್. ಹೋಪ್ ನಿಮಗಿದೆಲ್ಲ ಇಷ್ಟ ಆಗಿದೆ.